ಕೆಲಸ ಮಾಡ್ತೇವೆ. ಭಾಷಣದಲ್ಲಿ ಹೇಳ್ತಾ ಇದ್ರಿ ನಿಷ್ಠಾವಂತ ಕಾರ್ಯಕರ್ತರು. ಹೌದು, ಅದೇ ಮಾಡ್ತೇವೆ. ಇಲ್ಲಿ ವ್ಯಾಪಾರಸ್ಥರಿಗೆ ನಮ್ಮ ಪಕ್ಷ ನನ್ನ ವೈಯಕ್ತಿಕ ಅಭಿಪ್ರಾಯ, ಪಕ್ಷ ಅಭಿಪ್ರಾಯ ಅಲ್ಲ, ರಮೇಶ್ ಜಾರಕಿಹೊಳಿ ಅಭಿಪ್ರಾಯ ಹೇಳಿದ್ರು. ಪಕ್ಷ ಏನು ನಡೆದೋಕೆ ನಾವು ತಲೆಬಾಗ್ತೇವೆ ಕೊನೆಗೆ. ಅದು ನಮ್ಮೆಲ್ಲ ಅನಿಸಿಕೆ ಕೊನೆ. ಯಾಕಂದ್ರೆ ಪಕ್ಷದ ಕೊನೆಯ ಮಟ್ಟ ಹೇಳುವಂಥ ಶಕ್ತಿ ಯಾರು ಇಲ್ಲ, ದೇವರು ನಮ್ಗೆ ಶಕ್ತಿ ಕೊಟ್ಟಾನೆ. ಅದನ್ನು ತಗೊಂಡು ನಮ್ಮ ರಾಮದುರ್ಗ ಕಾರ್ಯಕರ್ತರ ಅನ್ಯಾಯ ಆಗಿದೆ ಅಂತ ಒಳ್ಳೆ ಕಾರ್ಯ ಮಾಡಲಿಕ್ಕೆ ನಾವು ಒಳ್ಳೆ ಶಾಸಕ ಮಾಡೋಕ್ಕೆ ಪ್ರಯತ್ನ ಮಾಡ್ತೇವೆ. ಅದು ಕೊನೆಗೆ ಪಕ್ಷ ತೀರ್ಮಾನಕ್ಕೆ ನಾವು ತಲೆಬಾಗಬೇಕಾಗುತ್ತೆ. ನಮ್ಮ ಅಭಿಪ್ರಾಯ ಅಲ್ಲಿ ಕೊನೆಗೆ ಆಗೋದು. ನಮ್ಮ ಅಭಿಪ್ರಾಯ ಅದು ನಮ್ಗೆ 100% ವಿಶ್ವಾಸ ಇದೆ. ನಮ್ಮ ಅಭಿಪ್ರಾಯ ಸಕ್ಸಸ್ ಆಗ್ತದೆ. ಈಗ ನಾ ಸಾಯಂಕಾಲ ದಾವಣಗೆರೆಯಲ್ಲಿ ನಾಳೆ ದಾವಣಗೆರೆಗೆ ಹೊಂಟಿನಿ. ನಮ್ಮ ಪಕ್ಷ ಎರಡೂ ಪಕ್ಷದ ಚೆನ್ನಾಗಿದೆ ಅಂತ ಕೇಳಿದ್ದೇನೆ. ನಾನು ಸ್ಥಳೀಯವಾಗಿ ಇವತ್ತು ರಾತ್ರಿ ಸಾಯಂಕಾಲದ ಒಂದು ಇವತ್ತು 4-5 ಕಡೆ ಇದೆ, ನಾಳೆ ಇದೆ. ಆಮೇಲೆ ನಾಳೆ ಸಂಜೆಗೆ ಬಾಗಲಕೋಟೆ, ಅಲ್ಲಿಂದ ಬಾಗಲಕೋಟೆ ಬರ್ತೀನಿ. ಎರಡೂ ಮೂಲಕ ನಮ್ಮ ಪಕ್ಷದ ಗೆಲುವು ಏನು ಮಾಡ್ಬೇಕು ನಾವು ಮಾಡ್ತೇವೆ. ನನಗೆ ಮಾಹಿತಿ ಇಲ್ಲ. ವೈಯಕ್ತಿಕ ಬಸವಣ್ಣ ಪಾಟೀಲ್ ಯತ್ನಾಳ್ ಅಂತ ಅವಾಗ ಇಬ್ಬರು ಗೆಳೆಯರು ದಿನನಿತ್ಯ ಬೆಂಗಳೂರು ಕೂಡಿರ್ತೀವಿ. ಬಟ್ ಇದು ನಂಗೆ ಮಾಹಿತಿ ಇಲ್ಲ. ಪಕ್ಷದ ಬಲಾಬ ಅಂತ ಅವ್ರು ಬಹುಶಃ ನಾನು ತಿಳಿದ ಮಟ್ಟಿಗೆ ಸ್ವಾಮೀಜಿ ಅವರು ನಮ್ಮ ಕ್ಯಾಂಡಿಡೇಟ್ ಅವರು ಮೊದಲಿನ ಆತ್ಮೀಯರು ಅವರು, ಆಗೋಸ್ಕರ ಹೋಗಿರ್ಬೋದು ನನ್ನ ಅಭಿಪ್ರಾಯ. ಬಟ್ ನಾ ಪಕ್ಷದ ಶಾಸಕರು ಪಕ್ಷದ ತೀರ್ಮಾನಕ್ಕೆ ನಾವು ಏನು ಹೇಳ್ತಾ ಅದು ಕೇಳಬೇಕಾದ್ರೆ ದಾವಣಗೆರೆ ಮತ್ತು ಬಾಗಲಕೋಟೆ ಕೊನೆ 2-3 ಮಾಡ್ಬೇಕಾದ್ರೆ ನಾನು ಮಾಡಕ್ಕೆ ಹೊರಟಿದ್ದೀನಿ. ಇವತ್ತು ಪಕ್ಷ ಆದೇಶ ನನಗೆ ಗೊತ್ತಿಲ್ಲ, ಅವ್ರು ಎಲ್ಲಿಂದ ನನಗೆ ಗೊತ್ತಿಲ್ಲ. ನಮ್ಮಲ್ಲಿ ಪಕ್ಷದ ಹೈಕಮಾಂಡ್ ನಿರ್ಣಯ ಏನು, ನಮ್ಮ ವೈಯಕ್ತಿಕ ಅಭಿಪ್ರಾಯ ಬೇಕಾಗಳು ಭಿನ್ನಾಭಿಪ್ರಾಯ ಇರ್ಬೋದು. ಕೊನೆಗೆ ಪಕ್ಷದ ಆದೇಶ ತಲೆಬಾಗಲಿಕ್ಕೆ ಎಲ್ಲ ಪ್ರತಿಯೊಬ್ಬ ಶಾಸಕ ಕಾರ್ಯಕ್ಕೆ ಕರ್ತವ್ಯ. ಬಾಗಲಕೋಟೆ ಕಣದಲ್ಲಿರೋರು ಇಬ್ರು ಹಿಂದೂ ಯಾರು ಅಭ್ಯರ್ಥಿ ಅದನ್ನ ಬಹುಶಃ ಅವ್ರು ಕೇಳಿ ಒಳ್ಳೇದು. ನನ್ಗೆ ಹೇಳ್ತಾರೆ ನನಗೆ ಪಕ್ಷ ಸಾಕಷ್ಟು ಮಾಡಿದೆ, ಬಿಜೆಪಿ ಸಾಕಷ್ಟು ಮಾಡಿದೆ, ಸೊ ಹೀಗಾಗಿ ಆ ಋಣ ತೀರಿಸ್ಲಿಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾರೆ. ಆ ಹೇಳಿಕೆ ಎಲ್ಲೋ ಒಂದ್ ಕಡೆ ನಾನು ಮುಂದೆ ಬಿಜೆಪಿ ಬರಬಹುದು ಅನ್ನೋ ಒಂದು ಮುನ್ಸೂಚನೆ. ನಾನು ಬಹಳ ಅವ್ರು ಸಸ್ಪೆಂಡ್ ಆದ ದಿವಸದಿಂದ ಒಳ್ಳೆ ಪ್ರಯತ್ನ ಮಾಡ್ತೇನೆ. ನಾವು ತರಲಿಕ್ಕೆ ಸಸ್ಪೆಂಡ್ ಆದ ನೆಕ್ಸ್ಟ್ ಡೇದಿಂದ ನಾವು ಒಳ್ಳೆ ಪಾರ್ಟಿ ತರಕ್ಕೆ ಪ್ರಯತ್ನ ಮಾಡ್ತೇನೆ. ಬಂದ್ರೆ ಸ್ವಾಗತ. ಪಕ್ಷದ ಒಳ್ಳೆ ಸೇರಿಸ್ಕೊಂಡ್ರೆ ಪಕ್ಷ ಒಳ್ಳೇದಾಗಿದೆ ಬರ್ಬೇಕಂತ ನಂದು ವೈಯಕ್ತಿಕ ಅಭಿಪ್ರಾಯ. ಪಕ್ಷ ತೀರ್ಮಾನ ಬಗ್ಗೆ ನೋಡೋಣ. ನಮ್ಮ ಬಣ್ಣ ಎಲ್ಲ ಭಾರತೀಯ ಜನತಾ ಬಣ್ಣ. ಆದ್ರೆ ವೈಯಕ್ತಿಕ ನಮ್ಮದು ಕೆಲವೊಂದು ವಿಷಯದಲ್ಲಿ ನಮ್ಮ ಭಿನ್ನಾಭಿಪ್ರಾಯ ಅದ್ರ ಬಗ್ಗೆ ಹೋರಾಟವೇ. ಬಟ್ ಇವತ್ತು ಒಳ್ಳೆ ಬೆಳವಣಿಗೆ ಅಲ್ಲ. ಇಷ್ಟೀಗ ಭಿನ್ನಾಭಿಪ್ರಾಯ ಇದ್ರು ನಮ್ಮ ಪಕ್ಷದ ಕ್ಯಾಂಡಿಡೇಟ್ ಬಗ್ಗೆ ಬರ್ತಂದ ಒಳ್ಳೇದು. ಅವರ ಮುಂದಿನ ದಿನದಲ್ಲಿ ಹಿಂಗೆ ಸುಮ್ಮನೆ ನರಮಾಗಿ ಮಾತಾಡಿದ್ರೆ ಒಳ್ಳೇದಾಗ್ತದೆ. ನಾನು ಬಹಳಷ್ಟು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದೇನೆ, ಬಸವಣ್ಣ ಪಾಟೀಲ್ ಸ್ವಲ್ಪ ಮಿತಿಲಿ ಮಾತಾಡ್ಬೇಕಂದ್ರೆ ಇವತ್ತು ತಮ್ಮ ಮಾಧ್ಯಮ ಮುಖಾಂತರ ಬಸವಣ್ಣ ಪಾಟೀಲ್ ಅವರಿಗೆ ಸ್ವಲ್ಪ ಮಿತಿಲಿ ಮಾತಾಡ್ಬೇಕಂತ ಇವತ್ತು ಮುಣೆ ಮಾಡ್ಕೋತೀನಿ ನಾನು. ನಡೆದೆ ವಿಫಲ ಆಗಿಲ್ಲ, ನಡೆದೈತೆ. ಅದಕ್ಕೆ ಇನ್ನೂ ಸಮಯ ಇದೆ. ಸ್ವಲ್ಪ ಅವರು ಸ್ವಲ್ಪ ವೈಯಕ್ತಿಕ ಅವರ ಸ್ವಲ್ಪ ಹಿಂದೂ ಸಂಘಟನೆ ಮಾಡ್ತಾರೆ, ಮಾಡಲಿ. ಅದು ಹಿಂದೂ ಸಂಘಟನೆ ನಮ್ಮ ಪಕ್ಷದ ಧೋರಣೆ ಅದು ಐತೆ. ನಮ್ಮ ಭಾರತೀಯ ಜನತಾ ಪಕ್ಷ ಹಿಂದೂ ಮೇಲೆ ನಾವು ಧೋರಣೆ ಅವ್ರ ಸಂಘಟನೆ ಅವರು ಅನಂತಕುಮಾರ್ ಹೆಗಡೆ ಇರ್ಬೋದು, ಯಾರು ಮಾಡೋದು ನಮ್ಮ ಪಕ್ಷದ ಒಳ್ಳೇದಾಗ್ತದೆ, ಮಾಡಲಿ. ನೋಡಿ ಈಗ ನಾವು ಇನ್ನು ಮಟ್ಟ ಇವತ್ತು ಹೊಂಟು ನಾವು ದಾವಣಗೆರೆಗೆ. ಅಲ್ಲಿ ನಿಮ್ಮ ಮಾಧ್ಯಮದಲ್ಲಿ ಅಲ್ಲಿ ಟಫ್ ಫೈಟ್ ಇದಾವ, ಎರಡು ಚೆನ್ನಾಗಿದಾವತ್ತದೆ. ಎರಡು ಬಂದು ನಮ್ಮ ಪಕ್ಷ ಬರ್ತದೆ. ನಮ್ಮ ಆಶಾಭಾವನೆಯಲ್ಲಿ ಇದ್ದೇವೆ, ನೋಡೋಣ. ಅದೇ ನಮ್ಮ ಪಕ್ಷ ಈ ನಾಳೆ ಹೋಗ್ತಾನೆ. ಇವತ್ತು ದಾವಣಗೆರೆ ಹೋಗ್ತಾನೆ, ಇವತ್ತು ನಾಳೆ ಸಾಯಂಕಾಲ ಮಟ್ಟ. ನಾಳೆ ಸಾಯಂಕಾಲ ಬಂದು ಜಾಯ್ನ್ ದಾವಣಗೆರೆ ಬಾಗಲಕೋಟೆ